ಶೀಘ್ರದಲ್ಲಿಯೇ ಮತ್ತೊಬ್ಬ ನಕ್ಸಲ್ ಶರಣಾಗುವ ಸಾಧ್ಯತೆ ಇದೆ. ಮಾವೋವಾದಿ ರವಿ ಕೋಟೆಹೊಂಡ ಆಲಿಯಾಸ್ ರವೀಂದ್ರ ಇವರು ಶರಣಾಗುವ ಸಾಧ್ಯತೆ ಕಾಣ್ತಾ ಇದೆ. ವಿಕ್ರಮ್ ಗೌಡ ಎನ್ಕೌಂಟರ್ ಆದ ನಂತರ ಈ ರವಿ ಮಾಯಕೊಂಡ ಕಬಿನಿ ತಂಡದಿಂದ ಬೇರ್ಪಟ್ಟು ಪ್ರತ್ಯೇಕವಾಗಿ ಯಾರ ಸಂಪರ್ಕಕ್ಕೂ ಸಿಗದೇನೆ ದೂರ ಹೋಗಿದ್ರು. ಚಿಕ್ಕಮಗಳೂರು ಜಿಲ್ಲೆಯ ರವಿ ಇವರು ಹಲವು ವರ್ಷಗಳಿಂದ ಮಾವೋವಾದಿ ಚಟುವಟಿಕೆಯಲ್ಲಿ ಸಕ್ರಿಯರಾಗಿದ್ದಾರೆ. ಅವರು ಶರಣಾಗುವ ಸಾಧ್ಯತೆ ಇದೆ. ಮಂಡಗಾರ ಲತಾ ಅವರ ತಂಡದಿಂದ ಬೇರ್ಪಟ್ಟಿದ್ದಂಥ ಮಾವೋವಾದಿ ರವಿ ಕೋಟೆಹೊಂಡ ಆಲಿಯಾಸ್ ರವೀಂದ್ರ ಶೀಘ್ರದಲ್ಲೇ ಶರಣಾಗಲಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ. ವಿಕ್ರಮ್ ಗೌಡ ಎನ್ಕೌಂಟರ್ ಆದ ನಂತರ ಕಬಿನಿ ತಂಡದಿಂದ ಅವರು ಬೇರ್ಪಟ್ಟಿದ್ದರು. ಚಿಕ್ಕಮಗಳೂರು ಭಾಗದ ರವಿ ಕೂಡ ಹಲವು ವರ್ಷಗಳಿಂದ ಮಾವೋವಾದಿ ಚಟುವಟಿಕೆಯಲ್ಲಿ ಸಕ್ರಿಯರಾಗಿದ್ದರು. ವಿಕ್ರಮ್ ಗೌಡ ಎನ್ಕೌಂಟರ್ ಬಳಿಕ ಕಬಿನಿ ತಂಡ ಎರಡು ಭಾಗವಾಗಿ ಚದುರಿತ್ತು. ಪೊಲೀಸರ ಕೈಗೆ ಸಿಗಬಾರದು ಅಂತ ತಂತ್ರಗಾರಿಕೆ ಭಾಗವಾಗಿ ಈ ರೀತಿ ಸಣ್ಣ ತಂಡಗಳಾಗಿ ಬೇರ್ಪಡ್ತಾರೆ. ಈ ಸಂದರ್ಭದಲ್ಲಿ ರವಿ ಕೋಟೆಹೊಂಡ ಒಂದು ತಂಡದಲ್ಲಿದ್ದರು. ಕೆಲ ದಿನಗಳ ಬಳಿಕ ಇವರು ನಿರ್ದಿಷ್ಟ ಜಾಗದಲ್ಲಿ ಸಂಧಿಸಿದರು. ರವಿ ಮಾತ್ರ ಬೇರ್ಪಟ್ಟಿದ್ದರು. ಕಮಾಂಡರ್ ಜವಾಬ್ದಾರಿ ವಹಿಸಿಕೊಂಡಂಥ ಮಂಡಗಾರ ಲತಾ ನೇತೃತ್ವದ ತಂಡ ಮುಖ್ಯವಾಹಿನಿಗೆ ಬರಲು ಒಪ್ಕೊಂಡಿತ್ತು. ಈ ನಿಟ್ಟಿನಲ್ಲಿ ಸಂಬಂಧಪಟ್ಟವರನ್ನ ಸಂಪರ್ಕ ಮಾಡಿ ಮಾಹಿತಿಯನ್ನು ರವಾನಿಸಿತ್ತು. ಆದರೆ ರವಿ ಬಗ್ಗೆ ಯಾವುದೇ ಮಾಹಿತಿಯನ್ನು ಈ ತಂಡ ಕೊಟ್ಟಿರಲಿಲ್ಲ. ಇದೀಗ ಬೇರ್ಪಟ್ಟಿದ್ದಂಥ ರವಿ ಕೋಟೆಹೊಂಡ ಕೂಡ ಶರಣಾಗಲು ಸಿದ್ಧರಾಗಿದ್ದಾರೆ ಅಂತ ಮಾಹಿತಿ ಬಂದಿದೆ. ಹಾಗಾಗಿ ಶರಣಾಗತಿಯ ತೆರೆಮರೆಯ ಕಸರತ್ತುಗಳು ಆರಂಭ ಆಗಿದ್ದಾವೆ. ಶೀಘ್ರವೇ ಅವರು ಮುಖ್ಯವಾಹಿನಿಗೆ ಬರ್ತಾರೆ. ಮಂಡಗಾರ ಲತಾ ಅವರು ಕಮಾಂಡರ್ ಆಗಿದ್ದಂಥ ಈ ತಂಡದಲ್ಲಿ ರವಿ ಸಹ ಇದ್ದರು. ಆದರೆ ವಿಕ್ರಮ್ ಗೌಡ ಎನ್ಕೌಂಟರ್ ಆದಮೇಲೆ ಈ ತಂಡ ಬೇರ್ಪಟ್ಟಿತ್ತು. ಅಂದರೆ ಇಂಥ ಸಂದರ್ಭದಲ್ಲಿ ಚಿಕ್ಕ ಚಿಕ್ಕ ತಂಡಗಳಾಗಿ ಅಥವಾ ಪ್ರತ್ಯೇಕವಾಗಿ ಅವರು ಹೋಗ್ತಾರೆ. ಒಂದು ಜಾಗದಲ್ಲಿ ಸಂಧಿಸಬೇಕು ಅಂತೇಳಿ, ಇಂಥ ದಿನ ಇಂಥ ಸಮಯದಲ್ಲಿ ಸಂಧಿಸಬೇಕು ಅಂತೇಳಿ ಅವರು ಮಾತಾಡ್ಕೊಂಡಿರ್ತಾರೆ. ಆದರೆ ಅಂತಹ ದಿನ ತಂಡದ ಬೇರೆ ಎಲ್ಲರೂ ಸಹ ಆ ಜಾಗಕ್ಕೆ ಬಂದರೂ ಸಹ ರವಿ ಕೋಟೆಹೊಂಡ ಅಲ್ಲಿ ಬಂದಿದ್ದಿಲ್ಲ. ಹಾಗಾಗಿ ಅವರು ತಂಡದಿಂದ ಬೇರ್ಪಟ್ಟಿದ್ರು ಮತ್ತು ಸಂಪರ್ಕವೂ ಸಾಧ್ಯ ಆಗಿದ್ದಿಲ್ಲ. ನಂತರ ಮಂಡಗಾರ ಲತಾ ಅವರಿದ್ದಂಥ ಈ ತಂಡ ಏನಿತ್ತು, ಈ 6 ಜನರ ತಂಡ, ಇವರು ಶರಣಾಗುವ ಇಂಗಿತವನ್ನು ವ್ಯಕ್ತಪಡಿಸಿ ಈ ಶಾಂತಿಗಾಗಿ ನಾಗರಿಕ ಸಮಿತಿ ಹಾಗೂ ಪುನರ್ವಸತಿ ಸಮಿತಿಗೆ ಒಂದು ಸಂದೇಶವನ್ನು ಕಳಿಸಿತ್ತು. ಅದರಂತೆ ಇವರೆಲ್ಲರೂ ಸಹ ಮುಖ್ಯವಾಹಿನಿಗೆ ಬಂದು ಮುಖ್ಯಮಂತ್ರಿಗಳ ಎದುರೇ ಶರಣಾಗಿದ್ದಾರೆ ಮತ್ತು ಬಂಧನದಲ್ಲಿದ್ದಾರೆ, ಪ್ರಕರಣವನ್ನು ಎದುರಿಸಲಿದ್ದಾರೆ. ಆದರೆ ರವಿ ಕೋಟೆಹೊಂಡ ಸಂಪರ್ಕಕ್ಕೆ ಸಿಕ್ಕಿದ್ದಿಲ್ಲ. ಈಗ ರವಿ ಕೋಟೆಹೊಂಡ ಅವರ ಸಂಪರ್ಕಕ್ಕೆ ಸಿಕ್ಕಿದ್ದು ಅವರೂ ಸಹ ಶರಣಾಗಲಿಕ್ಕೆ ತೆರೆಮರೆಯ ಕಸರತ್ತು ನಡೆದಿದೆ. ಒಬ್ಬ ನಕ್ಸಲ್, ಕರ್ನಾಟಕದ 25 ವರ್ಷಗಳ ಸುದೀರ್ಘ ನಕ್ಸಲ್ ಚರಿತ್ರೆಯ ಇತಿಹಾಸದಲ್ಲಿ ಕೊನೆಗೆ ಉಳಿದಿರ್ತಕ್ಕಂಥ ಏಕೈಕ ನಕ್ಸಲ್ ರವಿ ಕೋಟೆಹೊಂಡ, ಅವರೂ ಸಹ ಶರಣಾಗುವ ಸಾಧ್ಯತೆ ಇರ್ತಾರೆ. ಇದರ ಮೂಲಕ ಕರ್ನಾಟಕದಲ್ಲಿ ನಕ್ಸಲ್ ಸಂಪೂರ್ಣವಾಗಿ ಇಲ್ಲವಾಗುತ್ತೆ. ಸಶಸ್ತ್ರ ದಾಳಿ, ಸಶಸ್ತ್ರ ದಂಗೆ ಏನಿತ್ತು ಇಷ್ಟು ದಿನಗಳ ಕಾಲ ನಡೆದಿತ್ತು, ಇನ್ಮೇಲೆ ಇದುವರೆಗೆ ಇದ್ದವರು ಎಲ್ಲರೂ ಸಹ ಶರಣಾಗೋದ್ರ ಜೊತೆಗೆ ಅದು ಸಹ ಅಂತ್ಯ ಆಗುತ್ತೆ. ಈ ಮೂಲಕ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಅವಧಿನಲ್ಲಿ ಹಲವು ನಕ್ಸಲರು ಶರಣಾಗಿದ್ದಾರೆ. ಜೊತೆಗೆ ಈಗ ಕೊನೆಯ ವ್ಯಕ್ತಿಯಾಗಿ ರವಿ ಕೋಟೆಹೊಂಡ ಸಹ ಶರಣಾಗುವ ಸಾಧ್ಯತೆ ಇದೆ. ಅವರನ್ನು ಸಂಪರ್ಕಿಸಿ ಕರೆತರಲಿಕ್ಕೆ ತೆರೆಮರೆಯ ಕಸರತ್ತುಗಳು ಈಗ ಆರಂಭ ಆಗಿದ್ದಾವೆ.